ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಪ್ರೊಬೇಷನರಿ ಅಧಿಕಾರಿಗಳ ನೇಮಕ ಆಗ್ತಾ ಇದೆ. ಒಟ್ಟು 1500 ಹುದ್ದೆಗಳ ಭರ್ತಿ ಆಗ್ತಿದೆ. ವಾರ್ಷಿಕ ಸಂಬಳ ನೋಡಿದ್ರೆ 21 ಲಕ್ಷಕ್ಕೂ ಹೆಚ್ಚು ವಾರ್ಷಿಕ ಸಂಬಳ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ಬನ್ನಿ ಪಡಿತಾ ಹೋಗೋಣ. ಐ ಎಮ್ ಫಾರ್ ಕೆರಿಯರ್ ಚಾನಲ್ನಿಂದ ಈ ಉದ್ಯೋಗದ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಏನು ಪ್ರೊಬೇಷನರಿ ಆಫೀಸರ್ಸ್ ಹುದ್ದೆ ಕರೆದಿದ್ದಾರೆ, ಅದಕ್ಕೆ ಎಜುಕೇಷನ್ನು ಯಾವುದೇ ಗ್ರ್ಯಾಜುಯೇಟ್ ಆದರೂ ಸರಿ ಯು ಆರ್ ಎಲಿಜಿಬಲ್ ಅಂತ ಅವರು ತಿಳಿಸ್ತಿದ್ದಾರೆ. ಅದಕ್ಕೂ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ಈಗ ಫೈನಲ್ ಇಯರಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ನೀವು ಕೂಡ ಒಮ್ಮೆ ಪ್ರಯತ್ನ ಪಡ್ಬೋದು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇನ್ನು ನಿಮಗೆ ಪರೀಕ್ಷೆ ಯಾವ ಥರ ಇರುತ್ತೆ ಅಂದರೆ, ಮೊದಲನೇದಾಗಿ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ. ಈ ಆನ್ಲೈನಲ್ಲಿ ನಡೆಯೋ ಪ್ರಿಲಿಮಿನರಿ ಎಕ್ಸಾಮು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹಮ್ಮಿಕೊಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದರೆ 2 ತಿಂಗಳಲ್ಲೇ ನಿಮಗೆ ಜೂನ್ ಅಂದರೆ ಜುಲೈ ಆಗಸ್ಟಲ್ಲೇ ನಿಮಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ. ಇದಾದ ನಂತರ ಪ್ರಿಲಿಮಿನರಿ ಎಕ್ಸಾಮ್ ಆದ ನಂತರ ಮೈನ್ ಎಕ್ಸಾಮ್ ಇರುತ್ತೆ. ಮೈನ್ ಎಕ್ಸಾಮಲ್ಲಿ ಕೂಡ ಅದು ಅದಾದ 1 ತಿಂಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಆ ಒಂದು ಮೈನ್ ಎಕ್ಸಾಮ್ ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. 3ನೇ ಹಾಗೂ ಅಂತಿಮ ಟೆಸ್ಟ್ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಗ್ರೂಪ್ ಎಕ್ಸಸೈಸಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಸೊ ಇದನ್ನು ಅಕ್ಟೋಬರ್ ನವಂಬರ್ನಲ್ಲಿ ನಿಮಗೆ ಹಮ್ಮಿಕೊಳ್ತಿದ್ದೀವಿ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಎಲ್ಲವೂ ಸೇರಿದ್ರೆ ಇವತ್ತಿಂದ 6 ತಿಂಗಳ ಒಳಗೆ ನಿಮಗೆ ಆ ಎಲ್ಲ ಪರೀಕ್ಷೆಗಳು ಇಂಟರ್ವ್ಯೂಗಳು ಎಲ್ಲವೂ ಮುಗಿಯುತ್ತೆ ಅನ್ನೋದು ಶುಭಕರವಾದಂಥ ಸೂಚನೆ. ಲಾಸ್ಟ್ ಡೇಟ್ ಯಾವತ್ತು ಅಂತ ನೋಡಿ, 8 ಜುಲೈ 2026 ಅಂತ ಇದೆ. ಅಷ್ಟರ ಒಳಗೆ ನೀವು ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ವಯಸ್ಸು ಎಷ್ಟಾಗಿರಬೇಕು ಅಂದರೆ, ಗ್ರ್ಯಾಜುಯೇಟ್ಸ್ ಅಂದರೆ ಸಾಮಾನ್ಯ 20-21 ಆಗಿರಲೇಬೇಕಾಗಿರುತ್ತೆ. ಅದಾದ ನಂತರ ಮ್ಯಾಕ್ಸಿಮಮ್ 30ರ ಒಳಗೆ ನೀವಿರಬೇಕು ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಹಾಗೆ 30ರ ನಂತರವೂ ಏನಾದರೂ ನೀವು ಅಪ್ಲೈ ಮಾಡೋದಾದರೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಅಪ್ಲಿಕಬಲ್ ಇದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಇನ್ನು ರಿಸರ್ವೇಷನ್ಸ್ ಇದೆಯಾ ಅಂದರೆ ಖಂಡಿತವಾಗಿಯೂ ಇರುತ್ತೆ. ಜಾಬ್ಸ್ಗಳಿಗೆ ಸರ್ಕಾರದ ನಿಯಮವನ್ನು ಅವರು ಪಾಲಿಸ್ತಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ಸಿಗೆ ಬರೋಣ. ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಫಸ್ಟ್ ಫೇಸ್ ಇದೆಯಲ್ಲ, ಅದು ಅಲ್ಲಿ ನಿಮಗೆ ಪ್ರಿಲಿಮ್ಸಲ್ಲಿ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ. ಬಟ್ 60 ನಿಮಿಷ ಇರುತ್ತೆ. 60 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗತ್ತೆ ಆನ್ಲೈನ್ನಲ್ಲಿ. ಯಾವ ವಿಷಯದ ಬಗ್ಗೆ ಅಂದರೆ, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎಬಿಲಿಟಿ ಬಗ್ಗೆ. ಅದಾದ ನಂತರ ಮೇನ್ ಟೆಸ್ಟ್ ಏನಿರುತ್ತೆ ಆನ್ಲೈನಲ್ಲೇ ಇರುತ್ತೆ. ಅದು ಅಲ್ಲಿ 173 ಪ್ರಶ್ನೆಗಳಿರುತ್ತೆ. ಅದಕ್ಕೆ 230 ಅಂಕಗಳಿರುತ್ತೆ. ಅದನ್ನು ನೀವು 210 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗಿರುತ್ತೆ. ಅಂದರೆ ಸರಿ ಸುಮಾರು 3.5 ಗಂಟೆನಲ್ಲಿ ನೀವು ಉತ್ತರಿಸಬೇಕಾಗಿರುತ್ತೆ. ಇಲ್ಲಿ ಅವರು ರೀಸನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್, ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ಸ್, ಜನರಲ್ ಅವೇರ್ನೆಸ್ಸು, ಎಕಾನಮಿ, ಬ್ಯಾಂಕಿಂಗ್ ನಾಲೆಡ್ಜ್ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜು, ಕಮ್ಯುನಿಕೇಷನ್ ಸ್ಕಿಲ್ಸ್ಗಳ ಬಗ್ಗೆ ಎಲ್ಲ ಪ್ರಶ್ನೆಗಳು ಇರುತ್ತೆ ಅಲ್ಲಿ. 3ನೇದಾಗಿ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳಿ. ಆ ಸೈಕೋಮೆಟ್ರಿಕ್ ಟೆಸ್ಟ್ ಗ್ರೂಪ್ ಎಕ್ಸಸೈಸು ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಒಟ್ಟಿಗೆ ನಿಮಗೆ 50 ಅಂಕಗಳಿರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಇಡೀ ಭಾರತದಲ್ಲಿರುತ್ತೆ. ಭಾರತಾದ್ಯಂತ ನಿಮಗೆ ಎಲ್ಲ ರಾಜ್ಯದಲ್ಲೂ ಇರುತ್ತೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಉಡುಪಿ, ಮಂಗಳೂರು, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿನಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ನನ್ನ ಕಳಕಳಿ ಏನು ಅಂದರೆ, ನೋಟಿಫಿಕೇಷನ್ ಎಲ್ಲಿ ಇದನ್ನು ಇನ್ನೊಂದು ಅರ್ಧ ನಿಮಿಷದಲ್ಲಿ ನೋಟಿಫಿಕೇಷನ್ ಲಿಂಕ್ ಎಲ್ಲಿದೆ ಅನ್ನೋದನ್ನು ಹೇಳ್ತೇನೆ. ಆ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ನೋಟಿಫಿಕೇಷನ್ನ ಅಥವಾ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ ಅಂತ ನಾನು ತಿಳಿಸ್ತೇನೆ. ಯಾತಕ್ಕೆ ಓದಬೇಕು ಅನ್ನೋದಾದರೆ, ನಿಮಗೆ ಎಷ್ಟು ಅಟೆಂಪ್ಟ್ಸ್ ಮಾಡ್ಬೋದು, SC/STಗಳಿಗೆ ಎಷ್ಟು ಅಟೆಂಪ್ಟ್ಸ್ ಇರುತ್ತೆ, OBCಗೆ ಎಷ್ಟು ಅಟೆಂಪ್ಟ್ಸ್ ಇರುತ್ತೆ, ಜನರಲ್ ಕ್ಯಾಟಗರಿಗೆ ಎಷ್ಟು ಅಟೆಂಪ್ಟ್ಸ್ ಇರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ಸು, ಹುದ್ದೆಗಳು, ಅದರ ರಿಸರ್ವೇಷನ್ಸು, ಬಹಳ ಮುಖ್ಯವಾಗಿ ಅರ್ಜಿ
ಹೇಗೆ ಸಲ್ಲಿಸಬೇಕು, ಅದಕ್ಕೇನಾದರೂ ಒಂದು ಪ್ರಕ್ರಿಯೆ ಇದೆಯೇ, ಪ್ರೊಸೀಜರ್ಸ್ ಏನು, ಅದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮಗೆ ಬೇಕಾಗಿರೋದು ಕಡೆಯಲ್ಲಿ ನೋಟಿಫಿಕೇಷನು ಮತ್ತು ವೆಬ್ಸೈಟ್ ಲಿಂಕ್ಗಳೆಲ್ಲ ಎಲ್ಲಿ ಅಂತ ಇದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ವಿಡಿಯೋ ಕೆಳಗಡೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಅಲ್ಲಿಗೆ ಹೋಗಿ ನೀವು ವೆಬ್ಸೈಟು ಎಲ್ಲವನ್ನು ನೋಡೋದ್ರ ಜೊತೆಗೆ ಆನ್ಲೈನ್ ಲಿಂಕ್ ಕೂಡ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಬಹಳ ಮುಖ್ಯವಾಗಿ ನೋಟಿಫಿಕೇಷನ್ ಅಥವಾ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ 2 ಬಾರಿ ಆದರೂ ಓದಿ. ಈ ಮಾಹಿತಿಯನ್ನು ನಿಮಗೆ ತಂದದ್ದು IM ಫಾರ್ ಕೆರಿಯರ್ ಚಾನಲ್. ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ಇಲ್ಲಿ ಸಿಗುವಂಥದ್ದು. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಏನು ಅಂತಂದರೆ ಮೈ ಪಾತ್ ಮೈ ಫ್ಯೂಚರ್.